ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಪುಟ್ಟ ಜೀವನದ ಪ್ರೀತಿಯ ಪಾಠಶಾಲಕ್ಕೆ ಎಲ್ರಿಗೂ ಒಂದಲ್ಲ ಒಂದ್ ದಿವಸ ಯಾವುದೋ ಒಂದು ಬಟ್ಟೆಗೆ ಈ ತರ ಬಟನ್ ನ ಸ್ಟಿಚ್ ಮಾಡೋ ಅವಶ್ಯಕತೆ ನಮಗೆ ಬಂದೇ ಬರುತ್ತೆ. ಈ ತರ ನಾರ್ಮಲ್ ಥ್ರೆಡ್ ಗಿಂತ ನಾನು ಹೇಳೋ ಥ್ರೆಡ್ ಅಲ್ಲಿ ನೀವೇನಾದ್ರೂ ಸ್ಟಿಚ್ ಮಾಡಿದ್ದೆ ಆದ್ರೆ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ಅದು ಯಾವ ಥ್ರೆಡ್ ಅಂತೀರಾ? ಬನ್ನಿ. ಬೀಯಿಂಗ್ ಎ ನ್ಯೂ ಮಾಮ್, ನಾನು ಯಾವುದೇ ತರ ಫೀಡಿಂಗ್ ಡೌನ್ ಆಗ್ಲಿ ಅಥವಾ ಫೀಡಿಂಗ್ ನೈಟಿ ಆಗ್ಲಿ ಯೂಸ್ ಮಾಡ್ಲಿಲ್ಲ. ಇನ್ಸ್ಟೆಡ್ ನಾನು ಫ್ರಂಟ್ ಬಟನ್ ಇರೋ ನೈಟೀಸ್ ಮಾತ್ರ ಯೂಸ್ ಮಾಡಿ ಕಂಫರ್ಟಬಲ್ ಆಗಿತ್ತು. ಸೊ ಬಟ್ ಮಲ್ಟಿಪಲ್ ಟೈಮ್ಸ್ ಓಪನ್ ಅಂಡ್ ಕ್ಲೋಸ್ ಮಾಡಬೇಕಾಗಿರೋದ್ರಿಂದ ಥ್ರೆಡ್ ಬಂದು ಈಸಿಯಾಗಿ ಬ್ರೇಕ್ ಆಗ್ತಿತ್ತು. ಸೊ ಆ ಟೈಮಲ್ಲಿ ನಾನು ಯೂಸ್ ಮಾಡಿದ್ದು ಗೋಲ್ಡನ್ ಥ್ರೆಡ್ನಿಂದ ಈ ಥರ ಸ್ಟಿಚ್ ಮಾಡಿದರೆ ತುಂಬ ಲೈಫ್ ಟೈಮ್ ಸ್ಟ್ರಾಂಗ್ ಆಗಿ ಬರುತ್ತೆ ಆ್ಯಂಡ್ ನೋಡೋಕ್ಕೂ ಸಹ ತುಂಬ ಕ್ಲಾಸಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಪಾಯಿಂಟ್ ಈಸ್ ಎಲ್ಲ ಬಟನ್ಸು ಇದೇ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡಿದರೆ ಮಾತ್ರನೇ ಲುಕ್ ಅಂತೂ ಸೂಪರ್ ಆಗಿರುತ್ತೆ. ಸೊ ಈ ಥರ ನಾರ್ಮಲ್ ಥ್ರೆಡ್ನಿ ಹೇಗೆ ನಾವು ಯೂಸ್ ಮಾಡ್ತೀವೋ ಅದೇ ಥರ ಗೋಲ್ಡನ್ ಥ್ರೆಡ್ನ ಸೂಜಿಗೆ ಹಾಕಿ ಯೂಸ್ ಮಾಡೋದು. ನೋಡಿ ಕೈಯಲ್ಲಿ ಕಟ್ ಮಾಡಿದ್ರೂ ಕಟ್ ಆಗಲ್ಲ, ಅಷ್ಟು ಸ್ಟ್ರಾಂಗ್. ಯಾಕಂತೀರಾ? ಇಲ್ಲಿ ನಾವು ಒಳಗೆ ಪ್ಲಾಸ್ಟಿಕ್ ಲೇಯರ್ ನೋಡ್ಬೋದು, ಹೊರಗೆ ಗೋಲ್ಡನ್ ಲೇಯರ್ನ ನೋಡ್ಬೋದು. ಸೊ ಪ್ಲಾಸ್ಟಿಕ್ ಲೇಯರ್ ಇರೋದು ವೈರ್ ಕೈಂಡ್ ಇರೋದ್ರಿಂದ ತುಂಬಾನೇ ಸ್ಟ್ರಾಂಗ್ ಆಗಿ ಕೂರುತ್ತೆ. ನೀವು ಒಂದ್ಸಲ ಟ್ರೈ ಮಾಡ್ಬೇಕಂದ್ರೆ ಥ್ರೆಡ್ ಹೆಸರು ಗೊತ್ತಿರ್ಬೇಕಲ್ಲ. ಅದು ಯಾವುದೋ ನಾವು ಸ್ಯಾರೀಸ್ಗೆ ಕುಚ್ಚು ಹಾಕ್ತಿವಲ್ವಾ, ಆ ಕುಚ್ಚನ್ನ ಕಟ್ಟುವಂತ ದಾರ. ಯಾವುದೇ ಫ್ಯಾನ್ಸಿ ಸ್ಟೋರ್ಸ್ ಅಲ್ಲಿ ಹೋಗಿ ಕೇಳಿದ್ರು ಈ ತರ ಗೋಲ್ಡನ್ ರೋಲ್ ಅನ್ನ ಕೊಡ್ತಾರೆ. ನೀವು ಇದನ್ನ ಟ್ರೈ ಮಾಡಿದ್ಮೇಲೆ ಖಂಡಿತ ನನಗೆ ಥ್ಯಾಂಕ್ಸ್ ಹೇಳ್ಬೋದು. ಅದು ಹೇಗೆ? ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನೀವು ಒಬ್ರಿಗೆ ಹೆಲ್ಪ್ ಮಾಡಿ, ಒಬ್ಬರನ್ನ ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ಕೆ ಹೇಳಿ. ಥ್ಯಾಂಕ್ ಯು.